ಸುಯೋಧನ 7. ಕುರುವಂಶದ ರಾಜನಾಗಿ ಕರ್ಣನಂಥವನ ಸ್ನೇಹಕ್ಕಾಗಿ ರಣರಂಗದಲ್ಲಿಯೇ ವೀರಮರಣವನ್ನಪ್ಪಿದ ನಿನ್ನೊಡನೆ ಸಗ್ಗದಲ್ಲಿ ಸಖ್ಯಕ್ಕೆ ನಿನ್ನವರಲ್ಲೊಬ್ಬರನ್ನು ಆರಿಸಿಕೊ. ಕುರುಕ್ಷೇತ್ರದಲ್ಲಿ ನಡೆದ ಧರ್ಮಯುದ್ಧದಲ್ಲಿ ಭಾಗಿಯಾದ ಯಾರಾದರೂ ಸರಿ, ನಿನ್ನಿಚ್ಛೆಯಂತೆ ನಿನ್ನೊಡನೆ ಕರೆದುಕೊ. ಇದೇನಿದು ಅಚ್ಚರಿ ಪಾರ್ಥಸಖ, ಮರ್ತ್ಯದ ದುರ್ಯೋಧನ ಸಗ್ಗದಲ್ಲಿ ನಿನಗೆ ಸುಯೋಧನನೇ? ರಾಜ, ಮರ್ತ್ಯದಲ್ಲಿ ನಡೆದ ಕೃತ್ಯಗಳನ್ನು ಕಡೆಗಾಣಿಸಿ ಇಂದ್ರನ ಅರಮನೆಗೆ ಆಮಂತ್ರಣ ಸಿಕ್ಕಿದ್ದು ಕುರುಕುಲದ ಕುವರ ಸುಯೋಧನನಿಗೆ. ಗಾಂಧಾರಿಯ ಯೋನಿಜನಾದ ದಿನದಿಂದಲೇ ಅಮರಾವತಿಗೆ ನಿನ್ನ ಆಮಂತ್ರಣ ನಿಗದಿಯಾಗಿತ್ತು. ಬದುಕಿನಲ್ಲಿ ನೀ ನಡೆಸಿದ ಕಾರ್ಯಗಳೆಲ್ಲ ರಾಜಕಾರಣದ ಆಶ್ರಯದಲ್ಲಿ ಸಿದ್ಧಿಯಾದವು. ರಾಜತ್ವದ ಆಶ್ರಯದಲ್ಲಿ ಕೌರವೇಶ್ವರನೆಸಗಿದ ಕಾರ್ಯಗಳಿಗೆ ಬಣ್ಣವಿಲ್ಲದೆ ಹೋಯಿತು ಸುಯೋಧನ. ಇರಲೇನಂತೀಗ? ಅದೇ ರಾಜತ್ವದ ಅಡಿಯಲ್ಲಿ ನಿನ್ನೊಡನೆ ಅಮರಾವತಿಗೆ ಜೊತೆಯಾಗಲು ಇನ್ನೊಬ್ಬರಿಗೆ ಅವಕಾಶ ಉಂಟು. ನೀನೇ ಹೇಳು, ಯಾರು ಬೇಕು? ಭಾನುಮತಿ? ರಂಭೆ ವೇನಕೆಯರ ನಡುವೆ ಸರಸಕ್ಕೆ ವೇಳೆ ಸಿಕ್ಕೀತೆ ನೋಡು. ನಿನ್ನೊಳಗಿನ ತಾಮಸ ಮನಸ್ಸಿಗೆ ಸಾಕಷ್ಟು ಆಹಾರ ಒದಗಿಸಿದ ದುಶ್ಯಾಸನನಾದರೂ ಸರಿಯೇ. ಪ್ರಾಣ ಸ್ನೇಹಿತ ಕರ್ಣ ಅವನದೇ ಪುಣ್ಯ ಫಲಗಳಿಂದ ಸ್ವರ್ಗಕ್ಕೆ ಬಂದರೂ ನಿನ್ನ ಆಶ್ರಯದಲ್ಲಿ ಬಂದಂತಲ್ಲ ನೋಡು. ಇರಲಿ, ಕಳೆದ ಮಾತುಗಳೇಕೀಗ. ನಿನ್ನೊಡನಾಟಕ್ಕೆ ಯಾರು ಬೇಕು ಹೇಳು. ಕುರುಕ್ಷೇತ್ರದ ಸಾರಥಿ, ಸಕಲ ಜ್ಞಾನಿಯಾದ ನಿನಗೆ ತಿಳಿಯಲಲ್ಲದೆ ತೀರ್ಥರೂಪ ಸಮಾನರಾದ ಶಕುನಿ ನನ್ನೊಡನಿರಲಂತೆ. ಭಲೆ ಭಲೆ, ನನಗೆ ಅಚ್ಚರಿಯಲ್ಲದಿದ್ದರೂ ಭವಿತವ್ಯಕ್ಕೆ ಅಚ್ಚರಿ ಹುಟ್ಟಿಸುವ ನಿರ್ಣಯವಿದು ರಾಜನ್. ನನಗೆ ಅಭ್ಯಂತರವೇನಿಲ್ಲ. ಮನುಷ್ಯರ ಕುತೂಹಲಕ್ಕಾಗಿ ನಿನ್ನ ಕಾರಣಗಳನ್ನು ತಿಳಿಸಲು ಅಭ್ಯಂತರವಿಲ್ಲವಷ್ಟೇ. ಅಭ್ಯಂತರವೆಂತು ಕೃಷ್ಣ? ತಂಗಿಯಂತಿದ್ದ ದ್ರೌಪದಿಯ ಸಹಾಯಕ್ಕೆ ಎಳಸಿದ ನಿನಗರ್ಥವಾಗುವುದೇನೂ ಕಷ್ಟವಲ್ಲ. ನಿಂತ ಕಾಲಿನಲ್ಲಿ ಮಾತೃಶ್ರೀಯಾದ ಗಾಂಧಾರ ಕುವರಿಯನ್ನು ಮುತ್ತು ಮಾಣಿಕ್ಯಗಳ ಸಿರಿ ಸಂಪತ್ತಿನ ಕಾಣಿಕೆಗಳ ಆಮಿಷವೊಡ್ಡಿ ಅಂಧನಾಗಿ ರಾಜಾರ್ಹನಲ್ಲದ ನನ್ನ ತೀರ್ಥರೂಪರಿಗೆ ಕಾಣಿಕೆ ಎಂಬಂತೆ ಕೊಡನೋಡಿದ್ದ ಆಚಾರ್ಯ ಭೀಷ್ಮರ ಕುತಂತ್ರಕ್ಕೆ ತಂಗಿಯ ಸಂಸಾರ ಬಲಿಯಾಗದಂತೆ ನೋಡಿಕೊಂಡ ಸಹೋದರನ ಪ್ರೀತಿ ಶಕುನಿ ಮಾವ. ಆ ಪ್ರೀತಿಗಾಗಿ ತನ್ನ ಪಟ್ಟವನ್ನು ತೊರೆದು ನನ್ನನ್ನು ಹಸ್ತಿನೆಯ ಸಿಂಹಾಸನದಲ್ಲಿ ಕೊಳ್ಳಿರಿಸಿ ಕಾವಲಿದ್ದ ತೀರ್ಥರೂಪ ಸಮಾನರು ಶಕುನಿ. ಈ ಸುಯೋಧನನ ವಿರುದ್ಧ ಭರತವರ್ಷದಲ್ಲಿ ನಡೆದ ಎಲ್ಲ ಕುಟಿಲೋಪಾಯಗಳಿಗೆ ಮಂತ್ರಾಲೋಚಿಸಿ ಉತ್ತರ ಕೊಟ್ಟ ಕುರುಕುಲ ನಿಷ್ಠರೆಂದರೆ ಶಕುನಿ. ಅಷ್ಟೇ ಅಲ್ಲ ಕೃಷ್ಣ, 100 ಮಂದಿ ಸಹೋದರರಿದ್ದು ಕರ್ಣನಂತ ಸಖನಿದ್ದು ದಕ್ಕದ ರಾಜ್ಯವನ್ನು, ಕೊನೆಗೆ ಅವರುಗಳಿದ್ದು ಉಳಿಸಿಕೊಳ್ಳಲಾಗದ ಹಸ್ತಿನೆಯನ್ನು 13 ವರ್ಷ ಕಾಲ ನಿರಾತಂಕದಿಂದ ಆಳಿದ್ದರೆ ಶಕುನಿಯಿಂದಾಗಿ. ಹಿಂದಿಲ್ಲ ಮುಂದೆ ಗೊತ್ತಿಲ್ಲ ಎನ್ನುವಷ್ಟು ಅಪೂರ್ವ ಸೌರಭದಿಂದ ಕೂಡಿದ್ದ ಸಂಪದ್ಭರಿತ ಹಸ್ತಿನೆಯನ್ನು ಆಳಿದ ಭಾಗ್ಯ ನನ್ನದಾಗಿದ್ದು ಶಕುನಿ ಮಾವನಿಂದ. ನನ್ನ ರಾಜತ್ವಕ್ಕೆ ಕಾರಣೀಭೂತನಾಗಿ ತನ್ನ ರಾಜತ್ವ ತ್ಯಾಗ ಮಾಡಿದ ತೀರ್ಥರೂಪರಿಗಿಲ್ಲದ 2 ಕಣ್ಣುಗಳ ಜಾಗದಲ್ಲಿ 2 4 8 16 ಕಣ್ಣುಗಳಾಗಿ ಕುರುಕುಲವನ್ನು ಕಾಯ್ದ ಪಿತೃಸಮಾನರು ಶಕುನಿಯಷ್ಟೇ. ಭಲೆ ಕೌರವೇಶ್ವರ, ಸಂಬಂಧಗಳ ಬಗೆಗಿನ ನಿನ್ನ ಈ ನಿಷ್ಠೆ ಮೆಚ್ಚುವಂತಹದ್ದು. ತಥಾಸ್ತು ಸುಯೋಧನ. ಅಮರತ್ವ ಶಕುನಿಯಂತಹ ಶಕುನಿ ಮಾಮನಿಗೂ ಅಮರತ್ವ. ಕುರುಕುಲದ ಕುವರ ಶ್ರೇಷ್ಠ ಮಗು ದುರ್ಯೋಧನನ ನಿಷ್ಠೆಯ ಭಿಕ್ಷೆಯು. 100 ಮಂದಿ ಸಹೋದರರನ್ನು ಉಪೇಕ್ಷಿಸಿ ನನಗಾಗಿ ಕೃಷ್ಣನಿಂದ ಪಡೆದ ಭಿಕ್ಷೆ. ಅಕ್ಷೋಹಿಣಿಗಟ್ಟಲೆಯ ಸೈನ್ಯವಿದ್ದು ಕಳೆದುಕೊಂಡ ಹಸ್ತಿನಾವತಿಯ ನೆನಪುಗಳ ನಡುವೆ ಕೇವಲ ದಾಳಗಳ ಮೇಳದಲ್ಲಿ, ಜೂಜಿನ ಮೋಹಜಾಲದಲ್ಲಿ ಅತಿರಥ ಮಹಾರಥಿಗಳನ್ನು ಕಟ್ಟಿಹಾಕಿ ಪಡೆದುಕೊಂಡ ಇಂದ್ರಪ್ರಸ್ಥದ ನೆನಪಿಗೆ ಮಗು ನನಗೆ ಕೊಟ್ಟ ಕಾಣಿಕೆ. ನಿಜವಾಗಿಯೂ? ಅಥವಾ ತುಂಬಿದ ಸಭೆಯಲ್ಲಿ ಮಾನ ಕಳೆದನೆಂಬ ಕೋಪಕ್ಕೆ ಧರ್ಮಜನಿತ ಶಾಪವೇ ಇದು? ಛೇ, ಧರ್ಮದ ಶುಷ್ಕ ಸೂಕ್ಷ್ಮತೆಯಲ್ಲಿ ಮುಳುಗಿದವನಿಗೆ
ಶಾಪದಂತಹ ವ್ಯಂಜನವೊಂದರ ರುಚಿಯಲ್ಲಿ ತಿಳಿಯಬೇಕು. ಆದರೆ ಕೃಷ್ಣೆ ತುಂಬಿದ ಸಭೆಯಲ್ಲಿ ತನ್ನದೇ 5 ಪತಿಗಳನ್ನು ನಿರ್ವೀರ್ಯರನ್ನಾಗಿಸಿದಂತಹ ಆ ಘಳಿಗೆಯ ನೋವಿನ ಶಮನಕ್ಕಾಗಿ, ಹೌದು, ತನ್ನ ದೈವ ಸಖ ಕೃಷ್ಣನ ಸಹಾಯದಿಂದ ಶಕುನಿಗೊಗ್ಗದ ಈ ಸಪ್ಪೆಯ ಚಿರಂಜೀವತ್ವ ದೊರಕಿಸಿರಬೇಕು. ಕಪ್ಪಿನ ಮಗುವಾದ ಶಕುನಿಗೆ ಕತ್ತಲಿನ ಛಾಯೆಯೂ ಸಿಗದಂತಹ ಮೋಕ್ಷದ ಬದು. ಆದರೆ ತಾಯಿ, ನಿನ್ನ ಅಂದಿನ ಸ್ಥಿತಿಗೆ ನೀನೇ ಕಾರಣವೆಂದರಿಯೇಯ. ಹಸ್ತಿನಾವತಿಗೆ ಮುಕುಟಪ್ರಾಯಳಾದ ನಿನ್ನನ್ನು ಮರೆಯಲಿಕ್ಕೆ ಅದಾವ ರಾಜರಿಗೆ ಸಾಧ್ಯವಿತ್ತು ಹೇಳು? ಅತ್ತಿದ್ದು ಭಾನುಮತಿಗೆ ದ್ರೋಹ ಬಗೆಯದ ದುರ್ಯೋಧನನ ಮನಸ್ಸರಿಯಯ್ಯ ನೀನು? ಪ್ರಾಣ ಸ್ನೇಹಿತ ಕರ್ಣನನ್ನು ನೀನು ತಿರಸ್ಕರಿಸಿದ ನೋವಲ್ಲದಿದ್ದರೆ ಕುರುಕ್ಷೇತ್ರದ ಯುದ್ಧ ನಡೆಯುತ್ತಿರಲಿಲ್ಲವೇನೋ? ನನಗೋ ದಾಳಗಳ ಸೂತ್ರಕ್ಕೆ ರಾಜಸೂಯದ ಫಲ ಅಷ್ಟೇಕೆ, ರಾಜ್ಯಾಂಗ ಸೂತ್ರಗಳೆಲ್ಲ ಮಣಿಯುವ ಆ ಕ್ಷಣದ ಮತ್ತಿನಲ್ಲಿ ಇನ್ನೇನು ಕಂಡಿರಲಿಲ್ಲ. ಹರೆಯ ಕಳೆದು ಹೋದ ಕಾಲ, ಅಂತಃಪುರದಲ್ಲಿ ತೃಪ್ತವಾಗುವ ನನ್ನಂಥವರ ದಾಹಕ್ಕೆ ನಿನ್ನ ಸ್ಥಿತಿ ತಿಳಿಯದೆ ಹೋಯಿತು. ಆದರೆ ಕುರುಕ್ಷೇತ್ರದಲ್ಲಿ ನಡೆದ ಬಲಿಯ ನಂತರವೂ ಹಿಂಗದ ನಿನ್ನ ಕೋಪದಾಹಕ್ಕೆ ಶಕುನಿಗೆ ಪರಿಯ ಶಿಕ್ಷೆ ಇತ್ತೆಯೇನು? ಅನಂತ ಕಾಲಕ್ಕೂ ರಾಗದ್ವೇಷಗಳ ಲಾಲಿತ್ಯಮಯ ಲಯವಿಲ್ಲದೆ, ಸೋಲು ಗೆಲುವುಗಳ ಭೇದವಿಲ್ಲದೆ, ಬರಿಯ ನೆನಪುಗಳಲ್ಲಿನ ಜೀವಂತ ಬದುಕನ್ನು ಮೆಲುಕು ಹಾಕುತ್ತಾ ಹಸ್ತಿನೆಯಲ್ಲಿ ಇತಿಹಾಸ ಮರುಕಳಿಸುವುದನ್ನು ನೋಡಬೇಕಾದ ಈ ಸ್ಥಿತಿ ಶಾಪವೇ ಇರಬೇಕು. ಇಲ್ಲಿ ಕಾಣುವ ಪಾತ್ರಗಳಿಗೆ ಭಾವವಿಲ್ಲ. ಕಪಟಿ ಕೃಷ್ಣ ಅದನ್ನು ತಿಳಿಸಲೇ ಇಲ್ಲ. ಮಗು ದುರ್ಯೋಧನನ ಒಡನೆ ಇರುವ ಮೋಕ್ಷವೆಂದರೆ ಇನ್ನಿಲ್ಲದ ಸುಖಪ್ರದ ಬದುಕೆಂದು ಭ್ರಮಿಸಿದ್ದೆ ನಾನು. ಆದರೆ ದುರ್ಯೋಧನನ ಜೀವಂತ ಮಾತ್ಸರ್ಯ ಇಲ್ಲಿಲ್ಲ. ಅದರ ವಿನಾ ನಗುವ ಸುಯೋಧನನ ಮೊಗದಲ್ಲಿ ನನಗೇಕೋ ಪ್ರಾಣವೇ ಕಾಣಿಸುವುದಿಲ್ಲ. ಶುಷ್ಕನಾಗಿ ಸೂಸುವ ರೀತಿ ನೋಡಿಯೇ ಅವನೊಡನಾಟ ಕಡಿಮೆ ಮಾಡುತ್ತಾ ಹೋದೆ. ಇಲ್ಲಿ ಎಲ್ಲ ಕೃಷ್ಣಮಯ. ಕೇಳುವ ದನಿಗೆ ಕೊಳಲಿನ ಛೆ, ನನ್ನ ಕಿವಿಗೋ ಕರ್ಕಶ ಶೂಲ ಸ್ವರೂಪ. ಸದಾ ಬೆಳಕಿನ ಜಾಗರಣ, ಸೂರ್ಯನಿಲ್ಲದೆಯೂ ಸಿಗುವ ಅವನ ಕಿರಣಗಳ ಪೂಜೆ, ಕತ್ತಲಿಗಾಗಿ ಕನವರಿಸಿದ ಕ್ಷಣಗಳಷ್ಟು, ನಿದ್ರೆಯಲ್ಲದ ನಿದ್ರೆಯಲ್ಲಿ ಕನಸಿದರೂ ಸಿಗದ ತಮಸ್ಸು ನಿಧಾನವಾಗಿ ಅಭ್ಯಾಸವಾಗಿ ಹೋಗುವಂತೆ. ಈ ಯುಗಾಂತ್ಯವಾಗುವಷ್ಟರಲ್ಲಿ ಶಕ್ನಿಯೂ ಇಲ್ಲಿ ಮುರಳಿಲೋಲ ಗೋಪಾಲನ ಗೋಪಿಕಾ ಸ್ತ್ರೀಯರಲ್ಲೊಬ್ಬನಾಗಿ ಬಿಡುತ್ತಾನೆ. ಛೇ, ಏಳು ಮನಸ್ಸೇ ಏಳು. ಸೂರ್ಯರಶ್ಮಿ ಹುಗಲಾರದಂತಹ ಕ್ಷಣವ ಕನಸು. ಅಲ್ಲಿ ದಾಳಗಳೊಡನೆಯಾದರೂ ಮಾತನಾಡಲು, ಅವುಗಳ ರಂಗಿನಲ್ಲಾದರೂ ಕಪ್ಪಿದೆಯೋ ನೋಡೋಣವಂತೆ. ಪಗಡೆಯಾಟ, ಹೌದು, ಅದನ್ನೇ ಏಕೆ ಬಯಸಿದೆ? ವ್ಯಾಸ, ನೀನದೆಷ್ಟು ಕ್ರೂರಿ. ಮಹಾಭಾರತವನ್ನೇನೋ ಬರೆದೆ, ಆದರೆ ನನ್ನನ್ನೇಕೆ ಕಪಟಿಯಾಗಿ ಚಿತ್ರಿಸಿದೆ? ಚಲಿಸುವ ದಾಳಗಳ ಕೋಲಾಹಲದ ಲಯ, ತಾಳ, ಅವುಗಳ ನಿಯಂತ್ರಣದ ಸವಿ ನಿನಗೆ ತಿಳಿಯಲಿಲ್ಲವೇ? ಸಾಹಿತ್ಯದ ಸವಿಯೂಡಿಸುವ ನಿನಗೆ ಪಗಡೆಯ ಮಾಂತ್ರಿಕನ ಸವಿಯೊಡುಗೆ ರುಚಿಸಲಿಲ್ಲವೇ? ಅಷ್ಟಕ್ಕೂ ಮಗು ದುರ್ಯೋಧನನ ಅಂತರಂಗದ ರೋಧನಕ್ಕೆ ಕಿವುಡಾಗಿಸಿದೆಯಲ್ಲ ಭಾರತದ ಸಕಲ ಜನವರ್ಷವನ್ನು. ಬಲಿರೆ ವ್ಯಾಸ, ಮೋಸವೆಸಗಿಯೂ ಜನಮಾನ್ಯನಾದ ನೀನು ಧನ್ಯ. ಹೌದು, ಭರತ ವರ್ಷದಲ್ಲಿ ನಡೆದ ಯಾವ ಮೋಸಕ್ಕೂ ಕಡಿಮೆಯಲ್ಲದ ಮೋಸವೆಸಗಿದೆಯಲ್ಲ ಕಪಟಿ ಕೃಷ್ಣನನ್ನ ಎತ್ತಿ ಹಿಡಿದು. ಧರ್ಮ ಅಧರ್ಮಗಳ ನಿಯಮಕ್ಕಿಂತ ಸರಳವಾದ ನಿಯಮ ಪಗಡೆಯಾಟ. ಒಪ್ಪಿದ ಪಂಥಕ್ಕೆ ಸರಿಯಾಗಿ, ಉರುಳಿದ ದಾಳಕ್ಕೆ ಸರಿಯಾದ ನಡೆ. ಇತಿಹಾಸದ ಭಾರದಿಂದ ಬಗ್ಗಿದ ಧರ್ಮವೆಂಬ ಅಪೂರ್ಣತೆಯ ಚೌಕಟ್ಟಿನಲ್ಲಿ ನೋಡಿದಂತಲ್ಲ. ಆದರೂ ಚಂಚಲ ಮನಸ್ಸಿನ ಅತಾರ್ಕಿಕ ನಿರ್ಣಯಕ್ಕೆ ಜನಮಾನ್ಯತೆ ಕೊಡಿಸಿ ಅವರನ್ನು ತಪ್ಪುದಾರಿಗೆಳೆದೆಯಲ್ಲ ಮಾಧವನ ಷಡ್ಯಂತ್ರದ ಮೂಲಕ. ಅತಿರಥ ಮಹಾರಥರೆನಿಸಿದ ಪಾಂಡವರನ್ನು ತುಂಬಿದ ಸಭೆಯ ನಡುವೆ ನಿರ್ವೀರ್ಯರನ್ನಾಗಿಸಿದೆಯಲ್ಲ ದ್ರೌಪದಿಯ ಮಾನ ಉಳಿಸಿ.
ಹೇ ದೃಪದ ಪುತ್ರಿ, ಹಸ್ತಿನಾವತಿಯ ನೀರೇ ಪಾಂಡವರ ಜಾರೆ, ನೀನೀಗ ಈ ಪುರಿಗೆ ಜಾರೆ. ಬಾರೆ ಬಾ ಬಾರೆ, ತೊರೆಯೇ ನಿನ್ನೀ ಹಳೆಯ ಪರೆ, ತೊಡುವೆಯಂತೆ ನಮ್ಮಯ ನವ್ಯ ನಯನಯ ಪರಿಭಾರೆ. ಹೇ ಸಂಬಂಧಿ, ಎನ್ನಯ ರಮಣರ ಅನುಜನಲ್ಲವೇ ನೀನು? ಶ್ರೇಷ್ಠ ಭರತವಂಶದ ರಕ್ತ ನಿನ್ನಲ್ಲೂ ಹರಿಯುತ್ತಿಲ್ಲವೇ? ಇದೇ ನೀ ಅಸಹ್ಯ ಪರಿ ನಿನ್ನದು, ಯಾವ ವಂಶಕ್ಕೂ ಯೋಗ್ಯವಲ್ಲದು. ಅದಾವ ಜನ್ಮದ ಪಾಪರೂಪವೆನ್ನಲಿ, ಇಲ್ಲ ಅದೆಷ್ಟು ನಾರಿಯರ ತೃಷಯ ಶಾಪವೋ. 5 ಜನ ಪುರುಷರ ಪತ್ನಿಯಾಗುವುದಕ್ಕಿಂತ, ರಾಜ್ಯಗಳ ರಾಣಿಯಾಗುವುದಕ್ಕಿಂತ ಒಬ್ಬ ಪ್ರಿಯಕರನ ಅಪ್ಪುಗೆಯಲ್ಲಿ ನಲುಗಬೇಕೆಂದಿದ್ದರೆ ನನ್ನ ಕನಸು ಹೀಗೆ ಕಾಯಿತು. ತಿಳಿಯದೆಯೇ ಅದಾವ ಚಕೋರಗಳ ವಿರಹಕ್ಕೆ ಕಾರಣ ನಾನೆನು. ಅವುಗಳ ಶಾಪವಿರಬೇಕು ನನ್ನ ಈ ಸ್ಥಿತಿ. ಹೇ ಧರ್ಮಜ, ಇದೇನು ಈ ವೈಪರೀತ್ಯದ ನ್ಯಾಯ ನನ್ನ ವಿಷಯದಲ್ಲಿ? ನನ್ನಿಂದಲೇನಾದರೂ ಕೊರೆಯೇ ನಿಮ್ಮ ಸೇವೆಯಲ್ಲಿ? ಯಾವ ವಂಶಕ್ಕೆ ಶೋಭೆ ತಂದೀತು ಈ ಪರಿ? ಸ್ತ್ರೀ ಧರ್ಮವನ್ನು ಮರೆತರೂ ಅದಾವ ರಾಜಧರ್ಮವಿದು ಹೇಳಿ? ಈ ಪರಿಯ ನಿರ್ಲಜ್ಜೆ ಅಧರ್ಮವೆಂದು ತಿಳಿಸಲಾರಿರ ಈ ಸಭೆಗೆ? ಹೇ ದೃಪದ ಪುತ್ರಿ, ತ್ರಿಲೋಕವೀರ ಅರ್ಜುನಜಿತ ವಧುಶ್ರೇಷ್ಠೆ, ಹಸ್ತಿನಾವತಿಯ ಮುಕುಟ ಶ್ರೇಷ್ಠೆ, ಪಂಚಪಾಂಡವರ ರಮಣಿ, ನಿನ್ನ ಸೇವೆಯಲ್ಲಿ ಲೋಪವಿತ್ತೆಂದರೆ ಅಧರ್ಮವಾದೀತು. ಶೂಲಕ್ಕಿಂತಲೂ ಹರಿತವೆಂದು ತಿಳಿದು ಧರ್ಮವನ್ನರೆಸಿರುವ ರಾಣಿ ಈ ಬದುಕಿನಲ್ಲಿ. ನಿನ್ನ ನೀ ಸ್ಥಿತಿಯಿಂದ ಬಿಡುಗಡೆ ಮಾಡುವುದಿದ್ದರೆ ಅದು ಧರ್ಮ ಭಿಕ್ಷೆಯಂತೆ. ಕ್ಷಮಿಸು ನನ್ನನ್ನು, ಎಲ್ಲ ಕಳೆದು ಕುಳಿತಿರುವೆ, ನಾನೇನು ಭಿಕ್ಷೆ ನೀಡಬಲ್ಲೆ? ಹೇ ಪ್ರಿಯ ದ್ವಿತೀಯ ಪಾಂಡವ, ನನ್ನನ್ನು ಪ್ರೀತಿಯಿಂದ ನಲುಗಿಸಿದ ಈ ಬಾಹುಗಳಿಗೆ ನಾನು ಬೇಡವಾದೆನೆ. ಹೃದಯಗಳ ಮೂಕ ಭಾಷೆಗೆ ಭಾವಗಳ ಲಿಪಿ ತೊಡಿಸಿದ ನೀನೂ ಈ ಧರ್ಮದ ಸಿಕ್ಕಿನಲ್ಲಿ ಬಿದ್ದೆಯ? ರಾಜರುಗಳ ದಾಳನಾಟ್ಯಕ್ಕೆ ಮೂಕ ಬಲಿಪಶುವಾಗಿಸಿವೆಯಾ ನನ್ನನ್ನು? ಹೇಳು, ದೈತ್ಯ ಕನ್ಯೆ ಹಿಡಿಂಬೆಯೂ ತಾಳಲಾರದ ಹಿಂಸೆಯುದು ಪ್ರಿಯ. ಛೆ, ಧಿಕ್ಕಾರವಿರಲಿ ಈ ವೀರಬಾಹುಗಳಿಗೆ, ಧಿಕ್ಕಾರವಿರಲಿ ಈ ಧರ್ಮಕ್ಕೆ. ರಾಜನಲ್ಲದೆಯೂ ರಾಜಧರ್ಮದಲ್ಲಿ ಬಂಧಿಯಾದ ಈ ರಾಜನ ಅನುಜನಿಗೆ ಧಿಕ್ಕಾರವಿರಲಿ. ಎಲ್ಲವೋ ದುಷ್ಟ ದುಶ್ಯಾಸನ, ನೀನೆಳೆದ ನನ್ನೀ ಪ್ರಿಯ ಕೇಶವನ್ನು ನೋಡು, ನಿನ್ನ ರಕ್ತದಲ್ಲಿಯೇ ತೊಯ್ದು ನೀಯುತ್ತೇನೆ. ರಾಜನೀತಿಯ ನಿಜವನ್ನು ಕುಟಿಲತೆಯಿಂದ ಬದಲಿಸಿದ ನಿಮ್ಮಗಳ ನಿಜ ಮರ್ಮವನ್ನು ಕಾಲನಿಂದ ಬಚ್ಚಿಡಲಾರಿರೋ? ನೀವೇನು ಕುಲ ಹಿರಿಯರೋ ಇಲ್ಲ ಕುರುವಂಶದ ಕುರಿಗಳೋ? ಪ್ರಿಯೆ, ಈ ಒಂದು ರಾತ್ರಿ ಕಳೆದು ನಾವು ಬದುಕಿದ್ದರೆ ನನ್ನ ಪ್ರತಿಜ್ಞೆ ನೆರವೇರಿಸಿಯೇ ತೀರುತ್ತೇನೆ. ಪಂಚಪಾಂಡವರ ರಮಣಿಯಾದ ನೀನೇ ಶತಏಕ ಕೌರವರಿಗೆ ಮೃತ್ಯುವಾಗುವಿಯಂತೆ, ತಾಳಿ ನೋಡುವಿಯಂತೆ. ಈ ಕ್ಷಣದಲ್ಲಿ ಮಾತ್ರ ಕ್ಷಮಿಸು ಪ್ರಿಯೆ. ಪಾಂಡುಪುತ್ರ ಭೀಮನಿಂದ ತಾಳ್ಮೆಯ ಮಾತು, ಇದೆಂಥ ದುರ್ದೇಶ ನನ್ನದು. ಹೇ ಪಾರ್ಥ, ತ್ರಿಲೋಕವೀರನಾಗಿಯೂ ಸಮ್ಮತವೇ ನಿನಗಿದು? ನಿನ್ನ ರಥದ ಪಥದಲ್ಲಿ ಬಂದುದನ್ನೆಲ್ಲ ಕಾಪಾಡಬಲ್ಲ ನಿನಗೂ ಸಾಧ್ಯವಿಲ್ಲವೇ ನಿನ್ನ ಜೀವನದ ಪಣವನ್ನು ಕಾಪಾಡುವುದು? ಹೇ ಪಾಂಚಾಲೆ, ನಿನ್ನ ಗೆಲಿದು ಹಂಚಿಕೊಂಡೊಡನೆಯೇ ನಿನಗೆ 5 ಜನ ರಕ್ಷಕರಿದ್ದಾರೆಂದುಕೊಂಡಿದ್ದು ನನ್ನ ಎದೆಯೇ ತಪ್ಪು. 10 ಕ್ಷಣದಲ್ಲೇ 100 ಬಾಣಗಳಿಂದ ಕೌರವ ಸಂಹಾರ ನಡೆಸಿಯೇನು. ಆದರೆ ಈ ಮಧ್ಯಮನ ಅಸಹಾಯಕತೆ ತಿಳಿಯದೆ ನಿನಗೆ ರಾಜನೀತಿಗೆ ಸಲ್ಲದು, ಅಗ್ರಜನ ಆಜ್ಞೆ ಮೀರಲಾರೆ. ಅಯ್ಯೋ, ಸ್ವಪ್ನದಲ್ಲೂ ಸಹಿಸಲಾರದ ಈ ದುಸ್ಥಿತಿ ರಾಜರಿಗೆ ಮೀಸಲಾಗಿರಬೇಕು. ಇದ್ಯಾವ ಭಯಂಕರ ಸ್ವಪ್ನವೂ ನಾನರಿ. ದೇವಿ, ನಿರ್ವೀರ್ಯರಾಗಿದ್ದೇವೆ. ಸುಖ ದುಃಖಗಳಲ್ಲಿ ನಾವೆಂದೂ ನಿನ್ನ ಬಳಿ ಇರುತ್ತೇವೆ. ಸಾವು ಬೇಕೆಂದಿದ್ದರೆ ಹೇಳು ದೇವಿ, ಹೆದರುವುದಿಲ್ಲ. ನಾವು ನಿನ್ನೆಯ ಜೊತೆಗಿದ್ದೇವೆ. ಅತಿರಥ ಮಹಾರಥಿಗಳಾದ ಅಗ್ರಜರೇ ಸುಮ್ಮನಿದ್ದ ಮೇಲೆ ನಮಗೆ ಬೇರೇನೂ ಅರಿವಿಗೆ ಬರದು. ನಿನ್ನ ಮೂಗಿನ ನೇರಕ್ಕೆ ಕಂಡದ್ದನ್ನೇ ಧರ್ಮವೆಂದಾನಿಸಿ
18 ಅಕ್ಷೋಹಿಣಿ ಸೈನಿಕರನ್ನು ಬಲಿಗೊಟ್ಟೆಯಲ್ಲ ಅಕಟಕಟ ಮಾಧವ. ನಾನಾಡಿದ್ದು ಪಗಡ ಯುದ್ಧ. ಹನಿ ರಕ್ತ ಹರಿಸದೆಯೇ ಸಂಪದ್ಭರಿತ ಹಸ್ತಿನಾಪುರಿಯ ಸಿಂಹಾಸನವನ್ನು ಮಗು ದುರ್ಯೋಧನನಿಗೆ ಕೊಡಿಸಿದ್ದೆ. ಧರ್ಮರೂಪಿ ಯುಧಿಷ್ಠಿರನೇ ಸೈ ಎನ್ನುತ್ತಿದ್ದನಲ್ಲ. ಕೇಶವ, ಲೆಕ್ಕ ತಪ್ಪುವಷ್ಟು ಜೀವಗಳ ಬಲಿಕೊಟ್ಟು ನೀ ಪಾಂಡವರಿಗೆ ಕೊಡಿಸಿದ್ದು ಶೋಕಭರಿತ ಸೂರೆ ಹೋದ ವಿಧವೆಯಂತಿದ್ದ ಹಸ್ತಿನಾಪುರದ ಪೀಠವನ್ನ. ಪಾರ್ಥಸಾರಥಿ, ಯುದ್ಧ ಪ್ರವೃತ್ತ ಮನಸ್ಸಿನ ತೃಷೆಯನ್ನು ಪಗಡೆಯಾಟದಲ್ಲಿ ತೃಪ್ತಗೊಳಿಸಿದ ನನಗಿಂತ ಆಟದ ಮನಸ್ತಾಪವನ್ನು ರಣರಂಗಕ್ಕೆಳೆದ ನಿನ್ನ ಹೆಚ್ಚುಗಾರಿಕೆ ಏನೋ ಹೇಳೋ ಯಾದವೋತ್ತಮ. ಒಡ ಹುಟ್ಟಿದವಳಂತಿದ್ದ ಕೃಷ್ಣೆ, ದ್ರೌಪದಿಯ ಪಾಡನ್ನು ಎಂದಾದರೂ ಹಿಂತಿರುಗಿ ನೋಡಿದೆಯಾ? ತ್ರಿಲೋಕವೀರ ಅರ್ಜುನನ ಕೈಯಲ್ಲಿ ಅವಳನ್ನು ಗೆಲ್ಲಿಸಿ ಅನಾಥಳನ್ನಾಗಿಸಿದೆಯಲ್ಲ. ಪಂಚಪಾಂಡವರ ಸಹವಾಸದಲ್ಲಿ ಸುಖದಿಂದ ನಲುಗುವಳೆಂದುಕೊಂಡಿದ್ದೆಯಾ ನೀನು? ಸುಳ್ಳು ಮಾಧವ, ಸುಳ್ಳು. ಭ್ರಾತೃಕಲಹ ನಡೆಯದಿರಲೆಂಬುದಕ್ಕಲ್ಲವೇ ನೀನು ದ್ರೌಪದಿಯ ಬಲಿ ಪಾಂಡವರಿಗೆ ಕೊಟ್ಟಿದ್ದು. ತ್ರಿಲೋಕಪತಿ ಅರ್ಜುನ, ಅಪ್ರತಿಮ ಸಾಹಸಿ ಭೀಮ, ಇವರುಗಳನ್ನು ಸ್ವಯಂ ಪರಾಕ್ರಮಿಗಳಾದರೂ ಸಾಧಾರಣರಾದ ನಕುಲ ಸಹದೇವ, ನಿರ್ವೀರ್ಯನೆಂಬಂತಿದ್ದ ಧರ್ಮಜ, ಇವರುಗಳಿಗೆ ಸಮೀಕರಿಸಿದೆಯಲ್ಲ. ಅದಕ್ಕಲ್ಲವೇ ತನಗೆ ಸಾಟಿಯಲ್ಲದ ಸಹೋದರರ ಪತ್ನಿಯೆಂಬಂತೆ ನಡೆಸಿಕೊಂಡರೆಲ್ಲ ಈ ಅಪ್ರತಿಮ ಸಾಹಸಿಗಳು. ನೀನಾದರೋ ತನ್ಮೂಲಕ ಒಗ್ಗಟ್ಟಿನಿಂದ ನಿಸ್ಸೀಮರೆನಿಸಿದ ಪಾಂಡವರನ್ನು ನಿನ್ನ ಕೈಗೆ ತೆಗೆದುಕೊಂಡೆಯಲ್ಲ ಕೃಷ್ಣ. ಹೇಳು, ಸರಿಯೇನು? ಕೌಂತೆಯರಲ್ಲೇ ಜ್ಯೇಷ್ಠನಾದ ಕರ್ಣನೇನು ಮಾಡಿದ್ದ? ಸಕಲ ಜ್ಞಾನಿಯಾದ ನೀನು ಕೃಷ್ಣಗೆ ಹೇಳಲಿಲ್ಲವೇಕೆ ಕರ್ಣ ಕುಂತಿಪುತ್ರನೆಂದು? ದುರ್ಯೋಧನ ಅನುಭವಿಸಿದ ಅಘಟಿತ ಸ್ನೇಹದಂತೆಯೇ ದೃಪದ ಪುತ್ರಿ ಸಹ ಅಸ್ಖಲಿತ ಅರ್ಪಣಾಭಾವದ ದಾಂಪತ್ಯವನ್ನು ಅನುಭವಿಸಿದರಿಂದ ತಡೆದ ಏಕೆ? ತ್ರಿಲೋಕಪತಿ ಅರ್ಜುನನಿಗೆ ಬೇಡವಾಗಿದ್ದಲ್ಲಿ ದ್ರೌಪದಿಯನ್ನೇಕೆ ಕಟ್ಟಿದೆ? ಪಂಚ ಪಾಂಡವರಿದ್ದು ವಿಧವೆಯಂತಿರಲೆಂದೇ? ಮಾಧವ, ಮುಂದೆಂದೂ ಕರ್ಣ ಸ್ತ್ರೀ ಸಹವಾಸ ಕೆಳಸಲಿಲ್ಲವೆಂಬುದು ನೆನಪಿದೆಯಾ? ಹೇಳಲೆ ಕೃಷ್ಣ. ಇತಿಹಾಸದ ಚಕ್ರ ತಿರುಗಿ ಬಂದಾಗೊಮ್ಮೆ ಕರ್ಣ ಕೃಷ್ಣಯ್ಯರನ್ನು ಸಂಗಮಿಸುವೆಯಾ? ದ್ರೌಪದಿಯ ಮೂಕ ವಿರಹದ ಕಿರೀಟವನ್ನು ಕಿತ್ತೊಗೆಯುವೆಯಾ? ಸಿಕ್ಕವರ ಸಹವಾಸ ಮಾಡಿದ ನಿನಗೆಲ್ಲಿ ಅರ್ಥವಾಗಬೇಕು ಚಕೋರಗಳ ಪ್ರಣಯದ ಪರಿ. ನಾನಾದರೋ ಪಗಡೆಯಾಟದ ದಾಸನಾಗಿ ಪಗಡೆಗಳನ್ನು ನನ್ನ ದಾಸರನ್ನಾಗಿಸಿದ್ದೆ. ಉರುಳುವ ದಾಳಗಳಿಗೆ ನಿನ್ನ ಮನೋಗತವನ್ನು ದಾಟಿಸುವ ಸಂಭ್ರಮವಷ್ಟೇಯೋ ಮಾಧವ ನನ್ನ ಪರಿ. ಅದಕ್ಕೆ ರಾಜ್ಯಗಳನ್ನೇ ಪಣವಾಗಿಡುವವರಿಗೆ ನಾನೇನು ಹೇಳಿ? ದಾಳಗಳೊಡನೆ ಸಂವಾದಿಸುವ ಕ್ಷಣದಲ್ಲಿ ಮನದಲ್ಲಿ ಬೇರೇನೂ ಇರುವುದಿಲ್ಲವೋ ಕಪಟ ನಾಟಕ ಸೂತ್ರಧಾರಿ? ಸಂವಾದದ ಗುರಿ ಒಂದೇ, ಅದನ್ನು ಮತ್ತಷ್ಟು ಪಕ್ವಗೊಳಿಸುವ ಗುರಿ. ಸೋಲು ಗೆಲುವುಗಳ ಉದ್ದೇಶವಾಗಲಿ ಔಚಿತ್ಯವಾಗಲಿ ಗೊಂದಲವುಂಟು ಮಾಡುವುದಿಲ್ಲವೋ ಕೃಷ್ಣ? ಅಂಧನೆಂದು ಪಿತನಿಂದ ಕಸಿದ ರಾಜ್ಯವನ್ನು ರಾಜಯೋಗ್ಯ ಮಗು ದುರ್ಯೋಧನನಿಂದಲೂ ಕಸಿದದ್ದು ಯಾವ ರಾಜನ್ಯಾಯ? ಹುಲಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದು ನೆನಪಿನಲ್ಲಿರದಿದ್ದರೆ ಹುಲಿ ಹಸುವಿನೊಡನಿದ್ದೀತು. ಆದರೆ ಅಭೂತಪೂರ್ವ ಹಸ್ತಿನಾವತಿ ತನ್ನದಾಗಬೇಕಿತ್ತೆಂದು ತಿಳಿದ ಮೇಲೆ ಸುಮ್ಮನಿರುವುದಕ್ಕೆ ನರಜನ್ಮವೇಕೆ ಹೇಳಲೇ ಕೃಷ್ಣ? ಅಷ್ಟಕ್ಕೂ ನೀನೆಷ್ಟರವನು ಹೇಳು? ಭೀಷ್ಮ ದ್ರೋಣರನ್ನು ಹಸ್ತಿನಾವತಿಯ ಗದ್ದುಗೆಗೆ ಬಂಧಿಸಿದ ರಾಜನೀತಿಯಲ್ಲೇನು ತಪ್ಪಿತ್ತು? ಅವರನ್ನ ಕಪಟ ನೀತಿಯಲ್ಲಿ ಬಂಧಿಸಿ ನೀನು ಸಾಧಿಸಿದ್ದು ನಿನ್ನಯದೇ ಇಷ್ಟಾರ್ಥವನ್ನಲ್ಲವೇ? ಕರ್ಮಣ್ಯೇಮಾಧಿಕಾರಸ್ಥೆ ಮಾಫಲೇಶು ಕದಾಚನ ಎಂದ ನೀನೇ ಜಯಗಳಿಸಲೋಸುಗ ನಾಟಕವಾಡಿದೆಯಲ್ಲ. ನಾನೆಲ್ಲಂತೂ ವರ್ತಿಸಿದೆ ಹೇಳು? ಸಂವಾದ ಪಾರ್ಥಸಾರಥಿ, ಸಂವಾದ ಅದೊಂದೇ ನನ್ನ ಕರ್ಮವಾಗಿತ್ತು. ಜಯಾಭಿಲಾಷೆ ಮಗು ದುರ್ಯೋಧನನದಾಗಿದ್ದರೂ ಅದನ್ನು ಗಳಿಸುವಲ್ಲಿ ನಾನು ಎಸಗಿದ್ದೆಲ್ಲ ಪಗಡೆಯಾಟದ ನಿಯಮದೊಳಗೆಯೇ. ಜಯದ್ರಥನ ರುಂಡ ತರಿದನಲ್ಲ ನಿನ್ನ ಸಹಚರ ಪಾರ್ಥ. ಮುಸ್ಸಂಜೆಯ ಭ್ರಮೆಯುಂಟು ಮಾಡಿದ್ದು ನೀನಲ್ಲವೇ? ಅಸೀಮ ಪರಾಕ್ರಮಿ ಅಭಿಮನ್ಯುವನ್ನು ಚಕ್ರವ್ಯೂಹದ ದ್ವಾರದಲ್ಲಿ ತಡೆದದ್ದು ಯುದ್ಧ ನೀತಿ ಬಾಹಿರವಲ್ಲವೆಂಬುದು ತಿಳಿಯಲಿಲ್ಲವೋ ನಿನಗೆ? ಅಷ್ಟಕ್ಕೂ ಕುರುಕ್ಷೇತ್ರದುದ್ದಕ್ಕೂ ಎರಡೂ ಬಣಗಳೆಸಗುವ ಅಸಂಖ್ಯ ಕುಟಿಲ ನೀತಿಗಳಿಗೆ ಕಾರಣ ನೀನೇಯೋ?
ಈಗಲಾದರೂ ತಿಳಿಯಿತೆ. ರಂಗವಲ್ಲಿಯ ನಡುವೆ ದಾಳಗಳ ನಾಟ್ಯಕ್ಕೆ ತಾಳಮೇಳಗಳನ್ನೊದಗಿಸುವ ನನ್ನಲ್ಲೊಂದು ತಪ್ಪಿದ್ದರೆ ಅದಕ್ಕೆ 100 ತಪ್ಪುಗಳನ್ನೆಸಗಿದೆಯಲ್ಲೋ ಕಪಟ ನಾಟಕ ಸೂತ್ರಧಾರಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಸಂಭವಾಮಿ ಯುಗೇ ಯುಗೇ ಎಂದೆಯಲ್ಲ. ದ್ವಾಪರದಲ್ಲಿ ಬೇಟೆಯಾಟದಂತಿದ್ದರೆ ಯುದ್ಧ, ಕಲಿಯುಗದಲ್ಲಿ ಸೃಷ್ಟಿ ಲಯಗಳ ಅಂತರ ಕೇಶಕ್ಕಿಂತಲೂ ಸೂಕ್ಷ್ಮವಾಗಿದ್ದೀತೋ ಕೇಶವ. ಕಲಿಯುಗದಲ್ಲಿ ಸಂಭವಿಸುವಾಗ ಪಗಡೆಯಾಟವನ್ನು ಕಲಿತುಕೋ, ಮತ್ತೊಮ್ಮೆ ಸಂಭವಿಸಬೇಕೆಂದಿದ್ದರೆ ಈ ಭೂಮಿಯಲ್ಲಿ ದ್ವಾಪರದ ತಪ್ಪಲಿನಿಂದಾದರೂ ಕಲಿತುಕೋ ಕೃಷ್ಣ. ಕಲಿಯುಗದಲ್ಲಿ ದಾಳಗಳೇ ಅಸ್ತ್ರ ಸಂಭೂತವಾಗಿದ್ದರೆ ಜಯಾಪಜಯಗಳ ನಿಯಂತ್ರಣ ಸುಲಭ ನೋಡು. ಧರ್ಮದ ಹೆಸರಿನಲ್ಲಿ ಕುರುಡು ನಿರ್ಣಯಗಳನ್ನು ಮಾತ್ರ ತೆಗೆದುಕೊಳ್ಳಬೇಡ, ತಿಳಿಯಿತೆ. ಹೌದು, ಪಗಡೆಯಾಟವನ್ನೇ ಏಕೆ ಅರಸಿದೆ ನಾನು? ಬಲಿರೆ ರಾಜನ್, ಜೀವರಹಿತ ದಾಳಗಳೊಡನೆ ಸಂವಾದಿಸಿ ಸೋತ ನೀನು ಕಾಲನೊಡನೆ ಈಗ ಹಿಮ್ಮುಖವಾಗಿ ಸಂವಾದಿಸುತ್ತಿದ್ದೀಯಲ್ಲ, ಮತ್ತೆ ಅದೇ ಜೀವರಹಿತ ಕ್ಷಣಗಳೊಡನೆ. ಬೇಷ್ ರಾಜನ್, ಕಾಲಚಕ್ರನ ಉರುಳುವ ಗತಿ ತಿಳಿದವರಿಲ್ಲ. ಅವನನ್ನು ನಿಯಂತ್ರಿಸುವನೆಂದು ಭಗವಂತನೂ ಹೇಳಲಿಲ್ಲ. ಅಕ್ಷೋಹಿಣಿಗಳಿಗೂ ಮಿಕ್ಕ ಭರತವರ್ಷವಷ್ಟೇ ಅಲ್ಲ, ಅಣುರೇಣು ತೃಣಗಳು ಕೂಡ ಕಾಲನ ಚಕ್ರಕ್ಕೆ ರೇಖುಗಳಾಗಿವೆ. ಕಾಲನ ಗಾಲಿ ಉರುಳಿ ಉರುಳಿ ಪರಿಕ್ರಮಿಸುವ ಪಥ ಅನುದಿನವೂ ಹೊಸದು. ಕಾಲನ ಪರಿಭ್ರಮಣೆ ಸೃಷ್ಟಿಸುವ ಹೊಸ ಹೊಸ ಜೀವಪಥಗಳಿಗೆ ಅವುಗಳದೇ ನಿಯಮವಿರುತ್ತದೆ. ಹಾಗೆಂದೇ ರಾಜನ್, ನಿರ್ಜೀವ ದಾಳಗಳೊಡನೆ ನಡೆಸಿದ ಸಂವಾದದಂತಲ್ಲ ಕಾಲನೊಡನ ನಂಟು. ನೀನೀಗ ನಿರ್ಜೀವ ಕ್ಷಣಗಳೊಡನೆ ಸಂವಾದಿಸಿದೆಯಲ್ಲ, ಅದು ಕೇವಲ ನಿನ್ನ ಮನೋಮೈಥುನವಷ್ಟೇ. ನೀನಿಚ್ಛಿಸಿದ ನಿಯಮಾನುಸಾರದ ಜಗತ್ತು ಕೇವಲ ನಿನ್ನ ಕನಸಿನಲ್ಲಷ್ಟೇ. ಮನಸೋಲುವಂತೆ ಮುರಳಿಯನ್ನು ನುಡಿಸಲು ಕಲಿಯಲಿಲ್ಲವೇ ನಾನು? ಅದಕ್ಕೆ ಮನಸೋತವರು ರಾಧೆ, ರುಕ್ಮಿಣಿ, ಸತ್ಯಭಾಮೆ, ಗೋಪಿಯರಷ್ಟೇ. ನನ್ನವನೇ ಭ್ರಾತೃ ಬಲರಾಮನೇ ಒಲಿಯಲಿಲ್ಲವಲ್ಲ. ಸಡ್ಡು ಹೊಡೆದು ತೊಡೆ ತಟ್ಟಿ ಕುಸ್ತಿಗೆ ಕರೆದರೆ ಗರಡಿಯ ಮಣ್ಣಿನಲ್ಲಿ ಸೆಣಸಿಯಾನಷ್ಟೇ ಹೊರತು ಅನುಜನ ಪ್ರೀತಿಯ ತುಣುಕುಗಳನ್ನು ಮುರಳಿಯ ನಾದದ ಮೌನದ ಕ್ಷಣಗಳ ಮೇಲೋಗರವಾಗಿದ್ದರೆ ಛೀಕರಿಸಲು ಒಲ್ಲದೆ ಮೋರೆ ತಿರುಗಿಸುತ್ತಿದ್ದ. ಸ್ತ್ರೀಲೋಲ ಮುರಳಿಗೋಪಾಲನೆಂಬ ಬಿರುದಷ್ಟೇ ಸಿಕ್ಕಿತು ನೋಡು. ನಿನಗೆ ತಿಳಿಯಲಿಲ್ಲ ರಾಜನ್, ನಿನ್ನ ಮಗು ಆ ದುರ್ಯೋಧನನ ತುಡಿತ. ದಾಳಗಳು ಉರುಳಿ ಉರುಳಿ ದೊರಕಿಸಿದ ರಾಜ್ಯ ಅವನಿಗೆಂದಿಗೂ ರುಚಿಸಲಿಲ್ಲವೆಂದು ನಿನಗೆ ಗೊತ್ತಿಲ್ಲವೇ? ಬಿಲ್ಲು ಸೆಟೆದು ಬಾಣ ಹೂಡಿ ರಕ್ತ ಹರಿಸಿ ನೆಲವ ದಕ್ಕಿಸಿಕೊಂಡ ಸುಖ ಕೌರವನಿಗೆ ದಕ್ಕಲಿಲ್ಲವೆಂದೇ ರಾಜನ್. ಅವನಿಗೆ ತೀರದ ದಾಹ. ವನವಾಸ ಸಹಿಸಿ ಅಜ್ಞಾತವಾಸ ಮುಗಿಸಿ ಬಂದು ಸಂಧಿಯೆಂದು 5 ಮಂದಿ ರಾಜಯೋಗ್ಯ ಸಂಬಂಧಿಗಳು ಕೇವಲ 5 ಊರುಗಳನ್ನು ಕೇಳಿದರೆ 5 ಅಂಗುಲ ಜಾಗವನ್ನೂ ಪಾಂಡುಪುತ್ರರಿಗೆ ಕೊಡನೆಂಬ ಹಠದಿಂದ ಸೆಡೆದು ನಿಂತಾಗಲೂ ತುಳಿಯಲಾರದೆ ಹೋದೆಯಲ್ಲ. ನೆತ್ತರು ನೀರುಗಳ ಪಾಶಹರಿ ಧಾನ್ಯವೆಂಬಂತೆ ಆಚಾರ್ಯ ಭೀಷ್ಮರು ಅಳೆದುಕೊಟ್ಟ ಧನ ಕನಕಗಳನ್ನು ಸ್ವೀಕರಿಸಿದ ಗಳಿಗೆಯಿಂದಲೇ ತಂಗಿಗಾಗಿರಬಹುದಾದ ಅನ್ಯಾಯದ ಬಗ್ಗೆ ಸಂಶಯ. ಅದಕ್ಕಲ್ಲವೇ ಹೊರಟು ನಿಂತದ್ದು. ನನ್ನ ಬದುಕಿನ ಕಾಲದಲ್ಲಿ ಗಾಂಧಾರವು ಗುಡ್ಡ ಬೆಟ್ಟಗಳಿಂದಿಳಿದು ಯಮುನೆಯ ಉದ್ದಗಲಗಳನ್ನು ಆವರಿಸಿಕೊಳ್ಳುವುದಕ್ಕೆ ಆಗದಿದ್ದಲ್ಲಿ ತಂಗಿಯ ರಕ್ತದ ಮೂಲಕವಾದರೇನಂತೆ? ಹಸ್ತಿನಾವತಿಯ ಸಿಂಹಾಸನದ ಮೇಲೆ ನನ್ನದು ಎನ್ನಬಹುದಾದ ರಕ್ತ ವಿರಾಜಮಾನವಾಗಿರಲೆಂಬ ಆಸೆ. ಆದರೆ ತಾಯ ರಕ್ತ ಹಂಚಿಕೊಂಡ ಬೀಜದೊಳಗೆಲ್ಲೋ ತಂದೆಯ ರಕ್ತವು ಸೇರಿಬಿಡುತ್ತದಲ್ಲವೇ? ಗಾಂಧಾರಿಯ ಮೂಲಕ ಅದೆಷ್ಟೋ ಹೇಳಿ ತಿಳಿಸಿದ್ದೆ, ಯುದ್ಧ ಕೆಳಸದಂತೆ. ಮತ್ತೆ ಬೇಕಿದ್ದರೆ ದ್ಯೂತದಿಂದ ಅವನಿಗೆ ಬೇಕಾದ ತೀರ್ಮಾನ ಗಳಿಸಿಕೊಡುವೆಂಬಂತೆ. ರಾಜಪೀಠದಿಂದ ಅಣ್ಣ ತಂಗಿಯರ ಮಾತುಗಳನ್ನು ನಿರ್ಲಕ್ಷಿಸಿದವನು ತಂಗಿಯ ಮಗನಿಗಿಂತಲೂ ಹೆಚ್ಚಾಗಿ ಅಂಧ ಧೃತರಾಷ್ಟ್ರನ ಮಗನಾಗಿದ್ದ ಕೃಷ್ಣ. ಬೇಟೆಯಾಡಿ ಹಸಿವು ಬೆಳೆಸಿ
ಅದೇ ಬೇಟೆಯಿಂದ ಹಸಿವಿಂಗಿಸುವ ಛಾತಿಗೆ ಇನ್ನೊಂದು ಹೆಸರೇ ಕ್ಷತ್ರಿಯ ಧರ್ಮ. ಶಕುನಿ ರಕ್ತ ಮಾಂಸ ತುಂಬಿಕೊಂಡು ರಜಸ್ಸಿನ ತೇಜಸ್ಸಿನೊಂದಾಗಿ ಸಮರವಿದ್ಯೆ ಕಲಿತದ್ದು ಉಪಯೋಗಿಸದೆ ಜಡ್ಡು ಹಿಡಿಯುತ್ತಿದ್ದಂತಿರಬೇಕು ನಿನ್ನ ಮಗು ದುರ್ಯೋಧನ. ಸಡ್ಡು ಹೊಡೆದು ಕೆಣಕಿ ಕೆಣಕಿ ಭೀಮನಿಗೆ ಸೋಲುತ್ತಿದ್ದ ಮುಷ್ಟಿಯುದ್ಧದ ಕಣದಲ್ಲಿ ಒಂದೇ ಗಳಿಗೆಗಾದರೂ ಸರಿ ತನ್ನ ಪಟ್ಟಿನಲ್ಲಿ ಕೊಸರಿಕೊಳ್ಳುವ ಭೀಮ ಕೊಟ್ಟ ಸುಖದ ಒಂದು ತುಣಿಕೆಗೂ ಸರಿಯೆನಿಸಲಿಲ್ಲ ನಿನ್ನ ದಾಳದ ಭಿಕ್ಷೆಯಾಗಿ ಬಂದ ರಾಜ್ಯ. ಅದಕ್ಕೆಂದೇ ರಾಜ ತೀರದ ದಾಹ ಹಸ್ತಿನಾವತಿಯ ಕೌರವೇಶ್ವರನಿಗೆ. ಯುದ್ಧದಲ್ಲಿ ಜಯಿಸಿಯಾನೆಂಬ ಭ್ರಮೆ ಅವನಿಗಿಂತಲೂ ಹೆಚ್ಚು ನಿನಗಿದ್ದಿರಬಹುದು. ರಕ್ತ ಹರಿಸದೆ ಗಳಿಸಿದ ಪರಿಯಿಂದ ಹಸ್ತಿನಾವತಿ ಅತೃಪ್ತಳಾಗಿದ್ದಂತೆ ಇನ್ನೇನು ತನ್ನನ್ನು ತೊರೆದು ಬಿಡುವಳೆಂಬ ಭಯ ಭ್ರಮೆ ಕೌರವೇಶ್ವರನಿಗೆ ತಪ್ಪಲಿಲ್ಲವೆಂದೇ 18 ದಿನಗಳ ಯುದ್ಧ ಸಾರಿದನೆಂದು ತಿಳಿಯಲಾರೆಯ. ಯುಗಗಳಿಂದ ಹಸಿದಿದ್ದ ಹಸ್ತಿನಾವತಿಯ ತೃಷ ಇಂಗಿಸಲೆಂಬಂತೆ ಅಕ್ಷೋಹಿಣಿ ಲೆಕ್ಕದಲ್ಲಿ ಬಲಿಯಿತ್ತು ಕಳೆದುಕೊಂಡ ತನ್ನದಾಗಿದ್ದ ಹಸ್ತಿನಾವತಿಯ ಮೌಲ್ಯ ತಿಳಿದುಕೊಂಡಂತ ತೃಪ್ತಿ ಇದ್ದಿರಬೇಕು ದುರ್ಯೋಧನನಿಗೆ. ಹೇಳಿದ್ದನಲ್ಲ ಧರ್ಮಜನಿಗೆ, ಆಳುವೆಯಂತೆ ವಿಧವೆಯಾದ ಈ ರಾಜ್ಯವನ್ನ, ನಾನು ಅನುಭವಿಸಿ ಸೂರೆ ಹೋದ ಹಸ್ತಿನೆಯನ್ನ, ಮನೆಯೋ ಮಸಣವೋ ತಿಳಿಯದಂತಿದ್ದ ದೇಶವನ್ನ, ಅದರಲ್ಲಿದ್ದ ರೂಕ್ಷ ಪ್ರಜೆಗಳನ್ನ ಆಳಿಕೋ ಎಂದು ನಕ್ಕಿರಲಿಲ್ಲವೇ? ನಿನ್ನ ದಾಳಗಳು ಗಳಿಸಿದಾಗಿನ ಖುಷಿಗಿಂತ ಹೆಚ್ಚು ಯುದ್ಧದಲ್ಲಿ ಆ ರಾಜ್ಯವನ್ನು ಕಳೆದುಕೊಂಡಾಗಿನ ತೃಪ್ತಿ ಕೌರವೇಶ್ವರನಿಗೆ ಹೆಚ್ಚು ಸುಖಕರವಾಗಿತ್ತೆಂದರೆ ಬೇಸರಿಸಬೇಡ ರಾಜನು. ತಿರುಗುವ ಕಾಲನ ಚಕ್ರದ ವೇಗ ಒಂದೇ ಸಮ ಎಂಬ ಭಾವ ತೊರೆಯಲೆಂದೇ, ಆ ಸಾತತ್ಯದ ಬೇಸರ ನೀಗಲೆಂದೋ ಎಂಬಂತಿತ್ತು ಕಾಲನಿಗೆ ಕೌರವನಿತ್ತ ಔತಣದ ಪರಿ. ಕಾಲನೇ ದಿಗ್ಭ್ರಮೆಗೊಂಡಿದ್ದಾನು ನಡೆದ ತಾಂಡವ ನೃತ್ಯದ ಪರಿ ನೋಡಿ. ಮುಂದೊಂದು ಯುಗವಾದರೂ ಕಣ್ಣು ಮುಚ್ಚಲೊಲ್ಲನಾದ ಕಾಲ, ಮುಚ್ಚಿದರೆ ರಾಚಿಸುವ ರಕ್ತ ಭಕ್ಷಣದ ತಾಳ. ಕಳೆದುದನ್ನೆಲ್ಲ ಜೀರ್ಣಿಸಿ ದಕ್ಕಿಸಿಕೊಳ್ಳಲೆಂದೇ ತೊಡಗಿದ್ದಾನೆ ನೋಡು ಮತ್ತದೇ ನಿಯಮಚಕ್ರಕ್ಕೆ ತನ್ನನ್ನು. ನನ್ನ ಶ್ರೀಚಕ್ರದ ದೃಶ್ಯಾದರೂ ಇಂಗಿತ್ತೆಂದುಕೊಂಡೆಯ ರಾಜನ್. ಭರತದ ಯುದ್ಧ ಪರ್ವದಲ್ಲಿ ನಾನು ಬರಿಯ ಸಾರಥ್ಯವನ್ನು ವಹಿಸಿದುದರ ನ್ಯಾಯವನ್ನೇಕೆ ಕೇಳಲಲ್ಲ ಶಕುನಿ? ಕಂಸ ಕಾಳಿಂಗರನ್ನು ಕೊಂದದ್ದಕ್ಕೆ ದಕ್ಕದ ದಾಹವದು ರಾಜನು. ಅದಕ್ಕೂ ಮುರಳಿಯ ನಾದದ ಮತ್ತು ಕಲಿಸುತ್ತಿದ್ದ ನೋಡು. ಯುಗಾಂತ್ಯದಲ್ಲಿ ಘಟಿಸುತ್ತಿದ್ದ ಯಜ್ಞ ನೋಡಿಯೇ ಚಕ್ರದ ತೃಷೆ ಹಿಂಗಲೆಂದು ನೋಡು ವಹಿಸಿದೆ ಪಾರ್ಥನಂತ ಸಖನ ಸಾರಥ್ಯ. ಹಾಗೋ, ಅದಕ್ಕೆ ಏನು ಪಾರ್ಥನಿಗೆ ಗೀತೋಪದೇಶ. ಶ್ರೀಚಕ್ರಕ್ಕಿನ್ನೂ ತೀರದ ದಾಹಕ್ಕೆ ಬಲಿಗಳು ಭರತ ವರ್ಷದ ಪ್ರಜೆಗಳೋ? ಗೀತೋಪದೇಶ ಮಾಡಿ ಸಂತನಂತಿದ್ದವನನ್ನು ಯುದ್ಧಕ್ಕೆಳೆದನೆನ್ನುವೆಯ? ಕೇಳು, 5 ಅಂಗುಲ ಜಾಗವನ್ನು ಕೊಡೆನೆಂಬ ಕೌರವನ ಸಡ್ಡಿನ ಹಿಂದಿನ ದಾಹ ಪಾಂಡವರು ತೀರಿಸದಿದ್ದರೆ ಅದಿನ್ನೆಷ್ಟು ಪಟ್ಟು ಬೆಳೆಯುತ್ತಿತ್ತೆಂಬ ಕಲ್ಪನೆ ಇದೆಯಾ ನಿನಗೆ ರಾಜ? 13 ವರ್ಷಗಳಲ್ಲಿ ಹಸ್ತಿನಾವತಿಯ ಗಡಿಯುದ್ದಕ್ಕೂ ಹಬ್ಬಿದ್ದು ಇನ್ನೂ ಕಾಲದಲ್ಲಿ ಬೆಳೆದಿದ್ದರೆ ಸಾಗರಗಳನ್ನೇ ಇಂಗಿಸಿದ್ದೀತು. ಅಂತಹದೊಂದು ಕ್ಷತ್ರಿಯ ದಾಹ ಕಾಲದಲ್ಲಿ ಪಳಗಿ ಮುರಳಿಯ ನಾದಕ್ಕೆ ಸೋಲುವಂತಾದಾಗ, ರಾಧೆಯ ನಾಟ್ಯದಲ್ಲಿ ಮಿಳಿತಗೊಳ್ಳುವಂತಾದಾಗ, ಬೇಕೆಂದರೆ ನುಡಿಸಿಯೇನು ನಾನೇ ನಿನ್ನ ದಾಳಗಳ ನಾಟ್ಯಕ್ಕೆ ರಾಗ, ನಡೆಸಿಯೇನು ನಿನ್ನೊಡನೆ ನಿನ್ನ ದಾಳಗಳೊಡನೆ ಸಂವಾದ. ಅಲ್ಲಿಯವರೆಗೂ ತಡೆದುಕೋ ರಾಜನ್. ಆದರೆ ತಡೆಯಬೇಡ ಪಶುವೃತ್ತ ತೃಷೆಯನ್ನ, ತಡೆದು ಬೆಳೆಸಬೇಡ ಕಾಲನಲ್ಲಿ ದಾಹವನ್ನ, ಕ್ಷಣ ಕ್ಷಣಕ್ಕೂ ದ್ವಿಗುಣಿಸುವ ಮನುಷ್ಯನ ರೂಕ್ಷ ತೃಷೆಯನ್ನ. ಮುಂದಂತಹ ಕಾಲದಲ್ಲೊಮ್ಮೆ ಮುರಳಿಯ ಗಾನಕ್ಕೆ ಕುಣಿಯೋಣವಂತೆ ಬರುವೆಯ? ತನ್ಮಯತೆಯಿಂದ ಅಪ್ಪಿಸಿಕೊಳ್ಳುವೆಯ ನಿನ್ನದೇ ಹೃದಯದ ಮೂಕ ಭಾಷೆಗೆ, ಮೌನದ ಸ್ಪಂದನೆಗಳಿಗೆ? ಹೇಳು ರಾಜ. ಕಾಲ ಎಸೆಯುವ ದಾಳಗಳ ಎಲ್ಲ ಮುಖಗಳನ್ನು ಕಂಡವರಿಲ್ಲ. ಎಲ್ಲ ಕಂಡನೆಂದುಕೊಂಡ ಗಳಿಗೆಯಲ್ಲೇ ದಿಕ್ಕೆಡಿಸುವಂತೆ ಕಂಡುಬರುವುದು ಹೊಸದೇನೊಂದು ಮುಖ ಸಖಿ.
ವೈತರಣಿಯಂದೇ ಅಲ್ಲ, ಅದು ಬತ್ತಿ ಹೋದರೇನಾದೀತೆಂಬ ಕಲ್ಪನೆ ಕಾಲನಿಗೂ ಬೇಕಿದ್ದಂತಿಲ್ಲ. ಅದಕ್ಕೆ ನೋಡು, ಅನಂತದಂತರದಲ್ಲಿಟ್ಟು ಸಂಚಲನೆ ಕೊಟ್ಟಿದ್ದಾನೆ, ಕನಸಿಗೂ ನಿಲುಕದಂತೆ. ಅಲ್ಲದೆ ನಿನಗೆ ನೀನೇ ಕೊಟ್ಟ ನೋವಿನ ಪರಿ ವೈತರಣಿಯಲ್ಲಿ ಕಾಣಸಿಗದಲ್ಲ. ಎಲ್ಲಕ್ಕೂ ಅರ್ಥ ಬರುವ ಕಾಲವಿದೆ ಸಖಿ. ಹಾಗೆಂದು ನಿನ್ನನ್ನೇ ಹುಡುಕಿ ಬಂದಿದ್ದೆ ನಾನು. 5 ಪುರುಷರಲ್ಲಿ ರಾಜ್ಯಶ್ರೀ ದ್ರೌಪದಿಗೆ ದೊರೆಯದ ಸಂತುಷ್ಟಿಯನ್ನು ಗೊಲ್ಲನ ಕೊಳಲಗಾನದಲ್ಲಿ ಕಂಡ ಸ್ತ್ರೀಯರ ತಾಯ್ತನದ ಹಿರಿಮೆ ತಿಳಿಯುವೆಯಂತೆ. ಬೆಳಗಿನ ಸೂರ್ಯರಶ್ಮಿಯ ರೇಖೆಯಿದ್ದಕ್ಕೂ ಮೆಟ್ಟಿಲು ಕಟ್ಟುವಂತೆ ಕೊಳಲು ನುಡಿಸಿದ್ದ ತಂಗಿ, ಆ ಮೆಟ್ಟಿಲುಗಳನ್ನೇರಿ ಸ್ವರ್ಗಕ್ಕೆ ಸಾಗಿದವಳೆಂದರೆ ರಾಧೆಯೊಬ್ಬಳೇ ನೋಡು. ಸತಿಯಾದ ರುಕ್ಮಿಣಿಗೆ ನನ್ನ ಹೃದಯದಲ್ಲಿ ಸೆರೆಯಾಗುವ ಆಸೆಯಾದರೆ ಸತ್ಯೇ ಕೊಳಲ ಗಾಯನ ತರುವ ಸುಖ ತಿಳಿದು ಅದರಲ್ಲಿನ ಸ್ವತಂತ್ರ ಸೂತ್ರಕ್ಕೆ ಬೆಚ್ಚಿ ಬಿದ್ದವಳು. ರವಿಯ ಬಿಸಿಲ್ಕೋಲುಗಳಿಗೆ ನಾನೇ ಇಟ್ಟ ಮೆಟ್ಟಿಲುಗಳನ್ನು ನನ್ನಿಂದಲೇ ತುಳಿಯಲಾಗದಂತೆ ಬಂಧಿಸಿದವಳು. ಸಖಿ, ಮುರಳಿಯ ಗಾಯನದ ಲಯವರಿತು ಸೂರ್ಯರಶ್ಮಿಯ ಜಾಡು ಹಿಡಿದು ಪಾರಿಜಾತದ ವಾಸನೆ ಎರಿಯುವ ಶ್ರಮ ವಹಿಸಬೇಕು. ಅಂತಹುದೇ ಒಂದು ಗಳಿಗೆ ಎತ್ತರದ ಮರವೊಂದರ ತುತ್ತ ತುದಿಗೇರಿ ಸೂರ್ಯನ ಬೆಳಕಿನ ಜಾಡು ನೋಡುತ್ತಾ ಕೊಳಲು ನುಡಿಸಿದ್ದನು. ಹಿಂದೊಮ್ಮೆ ಅದರ ಸುಧೆಯಲ್ಲಿ ಸುರಲೋಕಕ್ಕೆ ಸಾಗಿದ್ದ ರಾಧೆಯ ನೆನಪಿತ್ತು ಮನಸ್ಸಿನಲ್ಲಿ. ತಂಬೂರಿಯ ಶ್ರುತಿಯಲ್ಲಿ ನನ್ನ ನೆನಪಿನ ಕನಸಿನಲ್ಲಿ ಚಂದ್ರಲೋಕಕ್ಕೆ ಲಗ್ಗೆ ಎತ್ತ ಮೀರೆಯಂತಹ ನೆನಪಿನಲ್ಲಿದ್ದ ಸಖಿ. ಆ ಎಂಥ ತೀಕ್ಷ್ಣನು! ಹಸಿವಿಗಾಗಿ ಜಿಂಕೆಯ ಬೇಟೆಯಾಡಿದವಲ್ಲ, ಆಟಕ್ಕಾಗಿ ಹುಲಿಯ ಬೆಂಬತ್ತಿದವನೂ ಅಲ್ಲ, ಸರಸದ ವೇಳೆಯಲ್ಲಿದ್ದ ಚಕೋರಗಳನ್ನೆಂದೂ ಎಚ್ಚರಿಸದ ಮುರಳಿಯ ಪಾಲ ನಾನು ಕೃಷ್ಣ. ಕೊಳಲಿನಿಂದ ನಾದ ಹೊರಡಲಾರದಷ್ಟು ನೋವು ಸಖಿ. ಯುದ್ಧದಲ್ಲಿ ಅದೆಷ್ಟು ಆಘಾತಗಳನ್ನು ಅನುಭವಿಸಿದ್ದರೂ ಆ ನೋವಿನ ಅರ್ಥ ಸಿಕ್ಕಲಿಲ್ಲವಲ್ಲ. ಕಾಲಿನುಂಗುಷ್ಟಕ್ಕೆ ತಗುಲಿದ್ದ ಬೇಡನೊಬ್ಬನ ಹಸಿವಿನ ನೋವು ಸಖಿ. ಆ ಹಸಿವನ್ನೂ ತೀರಿಸಲಾರದೆ ಹೋದೆನು. ಈ ತರ ಪಾಪವೆಸಗಿದೆ ನಾನು ಎಂದಿಗೂ ತಿಳಿದಿಲ್ಲ ಕೃಷ್ಣ. ನಿನ್ನಂತಹ ತಾಯಂದಿರ ಸುತ್ತ ಶಾಪದ ಫಲವಿರಬೇಕು. ಹಾಗೆಂದೇ ಕಾಲನ ಅನಂತದಲ್ಲಿ ಲೀನವಾಗಿರುವ ನಾನು. ನೋಡು, ಇನ್ನೇನು ಸೂರ್ಯರಶ್ಮಿ ಬರಲಿದೆ. ಯಮುನೆಯ ಜುಳುಜುಳು ತಾಳ ಹಿಡಿದಿದೆ. ಗೋಕುಲದಲ್ಲಿ ನಾನು ಬಿಟ್ಟಿದ್ದ ಮುರಳಿ ಇನ್ನೂ ಮೌನ ಒಡೆದಿಲ್ಲ ನೋಡಿ. ಮುರಳಿಯ ಗಾಯನಕ್ಕೆ ತೃಪ್ತಿಯಾಗಲು ಮನುಷ್ಯ ಇನ್ನೂ ಕಲಿಯಬೇಕಿದೆ. ಬಾ ಅಲ್ಲಿಯವರೆಗೆ ನನ್ನ ಜೊತೆಗೆ. ಮರ್ತ್ಯರ ಕಣ್ಣಿಗೆ ಕಾಣದ ಈ ಮೆಟ್ಟಿಲೇರಿ ಬಾ. ರಾಧಿಕೆ ನಡೆದು ಹೋದ ಜಾಡು ಹಿಡಿದು ಹೋಗುವಂತೆ. ಒಮ್ಮೊಮ್ಮೆ ಅಲ್ಲಿ ನಾನು ಭೀಮನ ಜಾಡು ಕಂಡಿದ್ದು. ನಿನಗೆ ಅಚ್ಚರಿಯಾಗುವಷ್ಟು ಮೃದುವಾದ ಪಾದಗಳ ಹಚ್ಚು ನಿನ್ನ ಕೈಗೆ ಸಿಕ್ಕರೆ ಚೆನ್ನೆನಿಸುತ್ತದೆ. ಬರುವೆಯ ಸಖಿ. ಅಕ್ಷೋಹಿಣಿ ಸಂಖ್ಯೆಯ ಭರತಪುತ್ರರಲ್ಲಿ ಕೆಲವರಷ್ಟೇ ಕಂಡ ಹಾದಿಯದು. ಶಬ್ದ ಮೌನಗಳ ಸಖ್ಯದಲ್ಲಿ, ಎದೆಯ ಬಡಿತದ ತಾಳದಲ್ಲಿ, ಹರಿವ ನೀರಿನ ಮೇಲೆ ನಡೆಯುವ ಸುಖ, ದಿಗಂತಗಳಿಗೆ ಚಾಚುವ ಕಾಲನ ಸೇತುವೆ, ಹಿಂಜಿದ ಹತ್ತಿಯಂತಹ ಮೋಡಗಳ ಒಳಗೊಮ್ಮೊಮ್ಮೆ ದೃಷ್ಟಿಗೋಚರವಾಗುವ ಚಂದ್ರನಂತಹ ಮುಖಕಮಲ. ವಾಸಖಿ, ಮನುಷ್ಯರಿಗಿನ್ನೂ ಯುಗಾಂತ್ಯವಾಗಿಲ್ಲ. ಮಾಂಸ ಮಜ್ಜೆಗಳ ಗೋಳು ಮುಗಿಯುವ ಸಮಯವಿನ್ನೂ ಬಂದಿಲ್ಲ. ಅಸ್ತ್ರ ಶಸ್ತ್ರಗಳ ಚಪಲದ ಕ್ಷಾತ್ರರಜಸ್ಸು ಇನ್ನೂ ಮಳೆದಿಲ್ಲ. ಇದೇವರೆಗೆ ಬಾ ಹತ್ತು ಸೂರ್ಯರಶ್ಮಿಯ ಮೆಟ್ಟಿಲನ್ನು. ಉಪಪಾಂಡವರ ಗಾಯನವನ್ನು ಕೇಳಿದಂತೆ ಇಲ್ಲೂ ಅವರ ಮೂಕ ಶೋಕದ ರಾಗಶುದ್ಧಿ ಇದೆ. ಭೋರೆಂದು ಹರಿಯುವ ಜಲಪಾತದಂತಹ ಇಲ್ಲಿನ ಗಾನಸಲೆಯನ್ನು ಭೀಮನಿನ್ನೂ ಅವಲೋಕಿಸಿಲ್ಲ. ಅವನ ಹುಡುಕಾಟದ ಮೃದುವಿಕೆ ನಿನ್ನೆಯದೇ ಗುರಿ. ಬಾ ನೋಡಿ ನಿಂತೀನಿ. ಬಾ ಸಖಿ.